ಅಂತ ಸರ್ಕಾರಕ್ಕೆ ಜ್ಞಾನನೇ ಇಲ್ಲ, ಗೊತ್ತೇ ಇಲ್ಲ ಸರ್ಕಾರಕ್ಕೆ. ಒಂದು ಪೈಸಾ ನಯಾ ಪೈಸಾ ಹಣನೂ ಬಿಡುಗಡೆ ಮಾಡಿಲ್ಲ ಬರೋಕ್ಕೋಸ್ಕರ. ಈಗ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳ ಉತ್ತರಗಳನ್ನು ಮಂಡಿಸುವುದು. ಅಧ್ಯಕ್ಷರ ದಿನಾಂಕ 20/8/76 4ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸಿರುವ 230 ಪ್ರಶ್ನೆಗಳ ಪೈಕಿ 55 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಈಗ 0 ಅವರ್ ಶ್ರೀ ಎಚ್ ಕೆ ಪಾಟೀಲ್, ಡಾಕ್ಟರ್ ಎಚ್ ಡಿ ರಂಗನಾಥ್ ಮತ್ತು ಶ್ರೀನಿವಾಸ್, ಡಾಕ್ಟರ್ ಎನ್ ಟಿ ಶ್ರೀನಿವಾಸ್. 0 ಅವರ್. ನಾಗೇಂದ್ರನ ವಜಾ ಮಾಡಿ. ಉಗ್ರಪ್ಪ ಗೊತ್ತಾಗ್ಲಿಲ್ಲ ವಿಷಯ. 0 ಬರ್ತಾ ಇಲ್ಲ, ನಮ್ದೇನಿಲ್ಲ. ಡ್ರಗ್ಸ್ ದಂಧೆ ಬಗ್ಗೆ ಕೊಟ್ಟರು ನೋಡೋರು ಯಾರು? ಮಾನ್ಯ ಅಧ್ಯಕ್ಷರೇ, ನಾವು ಏನು ಸುಮಾರು 2 ವರ್ಷದಿಂದ ಫುಡ್ ಅಂಡ್ ಡ್ರಗ್ಸ್ ಅಡ್ಮಿನಿಸ್ಟ್ರೇಷನ್ FDA ದವರು ನಕಲಿ ಡ್ರಗ್ಸ್ ದಂಧೆ ನಡೆಸಿದ ವಂಚಕರನ್ನು ರೈಡ್ ಮಾಡಿ ಅಪಾರ ಪ್ರಮಾಣದ ನಕಲಿ ಒಂದು ಔಷಧಿಗಳನ್ನು ವಶಪಡಿಸಿಕೊಂಡು ಮತ್ತೆ ಅವ್ರ ಮೇಲೆ ಒಂದು SIT ತನಿಖೆ ಕೂಡ ಆದೇಶ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ನಾವು 0 ಅವರಲ್ಲಿ ಚರ್ಚೆ ಮಾಡ್ಬೇಕಂತ ಹೇಳ್ಬಿಟ್ಟು ತಮಗೆ ಮನವಿ ಮಾಡಿದ್ವಿ. ಅಧ್ಯಕ್ಷರೇ, ನಿಮ್ಗೆಲ್ಲ ಗೊತ್ತಿದೆ, ಈಗ ಈ ನಕಲಿ ದಂಧೆ ಅನ್ನೋದು ಎಲ್ಲ ಇದರಲ್ಲಿದೆ. ನಕಲಿ ಚಪ್ಪಲಿಗೆ ನೋಡಿದಿರಿ, ನಕಲಿ ಶೂ ನೋಡಿದಿರಿ, ನಕಲಿ ಬ್ರ್ಯಾಂಡೆಡ್ ಬಟ್ಟೆಗಳು ನೋಡ್ಬೋದು. ಎಲ್ಲದನ್ನೂ ಒಂದು ರೀತಿ ಸಮಾಜ ಒಪ್ಕೊಂಡಿದೆ. ಆದರೆ ನಕಲಿ ಔಷಧಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಸಮಾಜದಲ್ಲಿ ಒಪ್ಕೊಳ್ಳೋಂಥದ್ದಲ್ಲ. ಯಾಕೆಂತಂದ್ರೆ ಜನಗಳ ಜೀವನ ಜೊತೆ ಆಟ ಆಡೋಂಥ ಒಂದು ಈ ದುಷ್ಕೃತ್ಯನ ನಾವೆಲ್ಲರೂ ಕಠಿಣ ಪದಗಳಲ್ಲಿ ಖಂಡಿಸಬೇಕು. ನಿಜವಾಗ್ಲೂ ಇವತ್ತು ನಾನು ನಮ್ಮ ಆರೋಗ್ಯ ಸಚಿವರಿಗೆ ತುಂಬ ಧನ್ಯವಾದಗಳು ತಿಳಿಸ್ತೀನಿ. ಇದು ಒಂದು ದೊಡ್ಡ ಮಾಫಿಯಾ. ಇಂಥ ಒಂದು ಮಾಫಿಯಾನ ಮಟ್ಟೆ ಹಾಕ್ಬೇಕಂತ ಹೇಳ್ಬಿಟ್ಟು ಮಾನ್ಯ ಸಚಿವರು ಇದನ್ನ ರೈಡ್ ಮಾಡಿಸಿ, ಮೊನ್ನೆ ಬಿಡದಿಲ್ಲಿರ್ತಕ್ಕಂಥ ಒಂದು ಫಾರ್ಮ್ ಹೌಸ್ ಅಲ್ಲಿ ರೈಡ್ ಮಾಡಿಸಿ ಸುಮಾರು 187 ಕೋಟಿಯಷ್ಟು ನಕಲಿ ಔಷಧಿಗಳನ್ನ ಇವತ್ತು ವಶಪಡಿಸಿಕೊಂಡಿದ್ದಾರೆ. ಇದು ಬರೇ ನಮ್ಮ ಒಂದು ರಾಜ್ಯಕ್ಕೆ, ಬೆಂಗಳೂರಿಗೆ ಸೀಮಿತ ಆಗಿರೋದಲ್ಲ ಮಾನ್ಯ ಅಧ್ಯಕ್ಷರೇ. ಇದು ದೇಶಾದ್ಯಂತ ಹರಡಿರುವ ಒಂದು ದೊಡ್ಡ ಜಾಲ. ಇದು ಒಂದು ಪ್ರತಿಷ್ಠಿತ ಕಂಪನಿಗಳ ಹೆಸರುಗಳಲ್ಲಿ ಇವತ್ತು ನಕಲಿ ಜಾಲ ಮಾಡುವಂಥದ್ದು. ನಿಜವಾಗ್ಲೂ ಒಂದು ಪೇಷಂಟ್ಸು ಡಾಕ್ಟರ್ನೇ ದೇವರು ಅಂತ ನಂಬ್ಕೊಂಡು ಇವತ್ತು ಹಾಸ್ಪಿಟ್ಲ್ಗಳಿಗೆ ಹೋಗಿ ಒಂದು ಒಳ್ಳೆ ಔಷಧಿ ಸಿಗ್ತದೆ, ಒಳ್ಳೆ ಚಿಕಿತ್ಸೆ ಸಿಗ್ತದೆ ಅಂತ ಹೋಗ್ತಾರೆ. ಆದ್ರೆ ಇಂಥ ಒಂದು ದುರುಳರಿಂದ, ಇಂಥ ಒಂದು ದುಷ್ಟರಿಂದ ಇವತ್ತು ನಕಲಿ ಔಷಧಿಗಳು ಎಲ್ಲ ಆಸ್ಪತ್ರೆಗಳಲ್ಲೂ ಸಿಗಂತ ಕೆಲಸ ಆಗಿ ಇದು ನಿಜವಾಗ್ಲೂ ನಂಬಿಕೆಗೆ ದ್ರೋಹ ಆಗಿದೆ. ಇವತ್ತು ನನ್ನಂತ ಒಬ್ಬ ಕಷ್ಟಪಟ್ಟು ಒಂದು ವೈದ್ಯಕೀಯ ಪದವಿ ಪಡೆದಿರಂತ, ತುಂಬಾ ಕಷ್ಟಪಟ್ಟು ಪಡೆದಿರಂತ ನಮ್ಮಂತರ ಕೂಡ ವೈದ್ಯರಿಗೆ, ಯಾಕೆಂದ್ರೆ ಇದು ವೈದ್ಯರ ಮೇಲೆ ಕೂಡ ಆರೋಪ ಬರ್ತದೆ. ಇದು ನಮಗೆಲ್ಲ ತುಂಬಾ ಮುಜುಗರ ತರಂತ ಕೆಲಸ ಆಗಿದೆ. ಇದ್ರ ಬಗ್ಗೆ ನಾವು ಇದು ಬರೀ SIT ತನಿಖೆ ಆಗೋದಾಗಲ್ಲ. ನಾವು ಕೇಂದ್ರ ಸರ್ಕಾರ ಕೂಡ ಕಠಿಣ ಪದಗಳಲ್ಲಿ ನಾವು ಒತ್ತಾಯ ಮಾಡಿ ಇದನ್ನ CBI ತನಿಖೆಗೊಳಿಸಬೇಕು. ಈ ನಕಲಿ ಜಾಲ, ಈ ಔಷಧಿ ಜಾಲ, ಡ್ರಗ್ಸ್ ದಂಧೆಯನ್ನ ಸಂಪೂರ್ಣವಾಗಿ ಮಟ್ಟ ಹಾಕಬೇಕು. ಮತ್ತೆ ಇವ್ರಿಗೆ ಬರೇ ಶಿಕ್ಷೆ ಕೊಟ್ಟರೆ ಸಾಕಾಗಲ್ಲ, ಇಂಥ ಒಂದು ದ್ರೋಹಿಗಳನ್ನ ಗಲ್ಲು ಶಿಕ್ಷೆಗೆ ಏರಿಸಬೇಕು ಅಂತೇಳಿ ನಾನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೀನಿ. ನಿಜವಾಗ್ಲೂ ಇದು ಬಹಳ ಖೇದನೀಯ. ಇಂಥ ಒಂದು ಜನಗಳ ನಂಬಿಕೆಗಳ ಜೊತೆ ಆಟ ಆಡ್ತಾ ಇರತಕ್ಕಂಥ ಇಂಥ ದುಷ್ಟರನ್ನ ನಾವೆಲ್ಲ ಸೇರಿ ಮಟ್ಟ ಹಾಕಬೇಕಾಗಿದೆ. ನಾವೆಲ್ಲ ನಮ್ಮೆಲ್ಲ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರನ್ನು, ಎಲ್ಲ ಸದಸ್ಯರು ಕಳಕಳಿ ಮನವಿ ಮಾಡ್ತೀವಿ. ಇವತ್ತು ನಮ್ಮ ಸರ್ಕಾರ ಅತ್ಯಂತ ದೃಢ ಹೆಜ್ಜೆ ಇಟ್ಟಿದೆ. ಈ ನಕಲಿ ದಂಧೆನ, ಇದು ದೊಡ್ಡ ದಂಧೆ ಜಾಲ, ಇದಕ್ಕೆ ಎಲ್ಲ ರೈಡ್ ಮಾಡಿದ್ದೇವೆ. ತಾವು ಕೂಡ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ಇವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು, ನಮ್ಮ ಸರ್ಕಾರದ ಜೊತೆ ಅಂತೇಳಿ ಮನವಿ ಮಾಡ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ.
ಶ್ರೀ ಎಚ್.ಡಿ. ರೇವಣ್ಣ, ಶ್ರೀ ಆರ್.ಬಿ. ತಿಮ್ಮಾಪುರ್, ಹಾಕಿದ್ದೆ. ಸನ್ಮಾನ್ಯ ಉಪಾಧ್ಯಕ್ಷರೇ, ಮನವಿ ಮಾಡ್ತೀವಿ, ದಯವಿಟ್ಟು ಸದನವನ್ನ ಒಂದು ಆರ್ಡರ್ಲಿ ತರಲಿಕ್ಕೆ. ಒಂದೇ, ಈಗ ನೀವು ಬರದ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದು ನಾವು ಇಂಟೆನ್ಷನ್ ಇಟ್ಕೊಂಡಿದ್ದೀವಿ. ಆದ್ರೆ ಕಾಂಗ್ರೆಸ್ ಅವರು ಒಬ್ಬ ಮಂತ್ರಿಗೋಸ್ಕರ ಇಷ್ಟೆಲ್ಲ ಜನಗಳ ಒಂದು ಹಕ್ಕನ್ನ ಕಸಿತಾ ಇದ್ದಾರೆ. ನಾನು ಅದನ್ನೇ ಹೇಳಿದ್ದೀನಿ. ಚಂದ್ರಶೇಖರ್ ಅವರ ನೋಡ್ರಿ, ಚಂದ್ರಶೇಖರ್ ಅವ್ರ ಹೆಂಡತಿ ಅಲ್ಲ, ಚಂದ್ರಶೇಖರ್ ಹೆಂಡತಿ ಸತ್ತವ್ರ ಚಂದ್ರಶೇಖರ್ ಹೆಂಡತಿ ಪಾಪ ಆತ್ಮಹತ್ಯೆ ಮಾಡ್ಕೊಂಡು ಅವ್ನ ಹೆಂಡತಿ ಅವ್ರಿಗಿನ್ನ ಪೆನ್ಷನ್ ಕೊಟ್ಟಿಲ್ಲ, ಕೆಲಸ ಕೊಟ್ಟಿಲ್ಲ ಅವ್ರಿಗೆ. ಇವ್ರು ಮಾತ್ರ ಮಂತ್ರಿಗಿರಿ ಎಲ್ಲ ಕೊಟ್ಬಿಟ್ಟಿದ್ದೀರಾ, ಅದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಿ ಎಲ್ಲ ಕೊಟ್ಬಿಟ್ಟಿದ್ದೀರಾ ಅವ್ರಿಗೆ. ಯಾಕಂದ್ರೆ ಇನ್ನ 30ನೇ ತಾರೀಕಿಗೆ ಬರವನ್ನ ಘೋಷಣೆ ಮಾಡ್ತಕ್ಕಂಥ ಸಮಯ ಇದೆ. ಅಲ್ಲಿವರೆಗೆ ನೀವು ಸರ್ಕಾರಕ್ಕೆ ಏನಾದ್ರು ಸಲಹೆ ಕೊಟ್ರೆ ಅದನ್ನೆಲ್ಲ ಅವ್ರು ಕನ್ಸಿಡರ್ ಮಾಡಬಹುದು. ನೋಡಿ, ಅದನ್ನ ಬಿಡ್ತೀರಿ? ಇದು ಹೊಳಮಳ 3 ದಿವಸ ಸಲಹೆ ಅಂತ ಹೇಳಿದ್ರೆ ಅವ್ರಿಗೆ ಫಸ್ಟ್ ಬರ, ನಿಮಗೆ ಮಾನ ಮರ್ಯಾದೆ ಇದ್ರೆ ಬರ ಅಂತ ಘೋಷಣೆ ಮಾಡ್ಬಿಡಿ, ಹಂಗಂದ್ರೆ ಚರ್ಚೆ ಮಾಡೋಣ. ನೀವು ಬರ ಅಂತ ಘೋಷಣೆನೇ ಮಾಡಿಲ್ಲ ಅಂದ್ರೆ ಚರ್ಚೆ ಏನು ಮಾಡಬೇಕು? ಅಲ್ಲಲ್ಲ, ನಿಮಗೆ ಬರೋದ್ ಬಗ್ಗೆ ಚಿಂತನೆ ಇಲ್ಲ. ಸರ್ಕಾರನೇ ಒಪ್ತಾ ಇಲ್ಲ, ಬರ ಇದೆ ಅಂತ ಸರ್ಕಾರಕ್ಕೆ ಜ್ಞಾನನೇ ಇಲ್ಲ, ಗೊತ್ತೇ ಇಲ್ಲ ಸರ್ಕಾರಕ್ಕೆ. ನಿಮಗೆ ಚಿಂತನೆ ಇಲ್ಲ. ಅಧ್ಯಕ್ಷರೇ, ಬರ ಇದೆ ಅಂತ ಯಾರು ಹೇಳ್ಬೇಕು? ನಿಮ್ ಕ್ಷೇತ್ರದಲ್ಲಿ ಬರ ಇದೆಯಾ? ಇಲ್ಲ. ಅದಕ್ಕೆ ನಾವು ಇದ್ರೆ ಸರ್ಕಾರ ಹೇಳ್ಬೇಕಲ್ಲ, ಏನಾಗಿದೆ, ಬರ ಇದೆ, ನಾವು ಬರಕ್ಕೋಸ್ಕರ ಇಷ್ಟು ಹಣ ಒಂದೇ ಇಟ್ಕೊಂಡಿದ್ದಾರೆ, ಪ್ರಾಜೆಕ್ಟ್ ಮಾಡಿದಿರಿ, ಇವನ್ನೆಲ್ಲ ಚರ್ಚೆ ಮಾಡಿದ್ರೆ ಅವಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರೆ ಆಗ್ತೈತಿ. ಎಲ್ಲಿ ಮಾಡ್ತೀರಿ? ಸಾಕಷ್ಟಿಗೆ ಎಲ್ಲ ಹೋರಾಟ ಮಾಡಿರಲ್ಲ, 4 ದಿವಸ ಹೋರಾಟ ಮಾಡಿರಿ. ಒಂದ್ ಪೈಸಾ ನಯಾ ಪೈಸಾ ಹಣನೂ ಬಿಡುಗಡೆ ಮಾಡಿಲ್ಲ, ಬರಕ್ಕೋಸ್ಕರ ಏನು ಬಿಡುಗಡೆ ಮಾಡಿಲ್ಲ. ಅಧ್ಯಕ್ಷ, ಮೈಕ್ ಚಾಲು ಮಾಡಿಸ್ರಿ ಎಲ್ಲಾರ್ದು, ಇದಂತ ಪದ್ಧತಿ. ಮೈಕ್ ಚಾಲು ಮಾಡಿಸಿ ಸಭೆಯನ್ನ ಮುಂದೂಡಿ ಮತ್ತು ಅರ್ಧ ಗಂಟೆಗೆ ನಾವು ಸೇರೋಣ.